ಚಾಟ್ ಮಾಡಬೇಕಂತ. ಆರೋಗ್ಯಕ್ಕೆ ಒಳ್ಳೆಯದು. ಟೊಮೆಟೊ ಕೂಡ ಆಗಿದೆ, ಒಂದು ಚಿಕ್ಕು ಆಗಿದೆ, ಚಿಗುರು ಬಂದಿದೆ. ಹಾಯ್ ನಮಸ್ತೆ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ಒಂದು ಜೋಳ ತಂದಿದ್ದೇನೆ. ಜೋಳದಲ್ಲಿ ನಾನು ಒಂದು ಚಾಟ್ ಮಾಡಬೇಕಂತಿದ್ದೇನೆ. ಅದಕ್ಕೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ, ಯಾವುದೆಲ್ಲ ರೆಸಿಪಿಗೆ ಸಾಮಗ್ರಿ ಬೇಕಲ್ಲ, ಅದಕ್ಕೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ. ಆಗ ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಲಾಗ್ ಮಾಡಿದ್ದು ಒಂದು ಖುಷಿ ಕೂಡ ಆಗುತ್ತೆ, ಒಂದು ತುಂಬ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡಿದ್ದೇನೆ ಲಾಗ್ ಮಾಡಿದ್ದು. ಅದಕ್ಕೆ ಒಂದು ಲಾಗ್ ಮಾಡ್ತಾ ನಾನು ರೆಸಿಪಿ ಮಾಡೋಣ ಅಂತ ಇದ್ದೇನೆ. ನೋಡಿ ಗೈಸ್, ಇದು ಅರಿವೆ ಸೊಪ್ಪು ನಮ್ಮ ಮನೆಯಲ್ಲಿ ಆದದ್ದು. ತುಂಬ ನೆಟ್ಟಿದ್ದಾರೆ ಚಿಕ್ಕ ಚಿಕ್ಕ ಅರಿವೆ ಸೊಪ್ಪು. ನೋಡಿ, ಇದೆಲ್ಲ ಚಿಕ್ಕ ಚಿಕ್ಕ, ಇನ್ನೂ ಸಹ ಕೂಡ ಆಗಲಿಲ್ಲ, ಇನ್ನು ಮಾಡಬೇಕಷ್ಟೇ. ನೋಡಿ, ಇದು ಚಿಕ್ಕ ಚಿಕ್ಕ ಅರಿವೆ ಸೊಪ್ಪು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅರಿವೆ ಸೊಪ್ಪು. ವಿಟಮಿನ್ ಎಲ್ಲ ಕಡಿಮೆ ಇದ್ದವರಿಗೆ ಇದೆಲ್ಲ ಕೊಟ್ಟರೆ ವಿಟಮಿನ್ ಆಗ್ತದಂತೆ. ಅಂದರೆ ಸೊಪ್ಪೆಲ್ಲ ಒಳ್ಳೆಯದಲ್ಲ, ಇಲ್ಲ ಬಸಳೆ ಸೊಪ್ಪು ಮತ್ತು ಅರಿವೆ ಸೊಪ್ಪೆಲ್ಲ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ನಮ್ಮ ಮನೆಯಲ್ಲಿ ಬಸಳೆ ಕೂಡ ಮಾಡ್ತಾರೆ, ಅಲ್ಲಿದೆ ಬಸಳೆ, ನೋಡೋಣ. ಇದು ಬಸಳೆ ಸೊಪ್ಪು ನಮ್ಮ ಮನೆಯಲ್ಲಿ ಆದದ್ದು. ನೋಡಿ, ಇಷ್ಟು ಆಗಿದೆ. ಇದೆಲ್ಲ ಬಸಳೆ ಸೊಪ್ಪು. ಇದು ಕೂಡ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಬಸಳೆ ಕೂಡ ಒಳ್ಳೆಯದು, ಅರಿವೆ ಸೊಪ್ಪು ಕೂಡ ಒಳ್ಳೆಯದು. ನನಗೆ ಬಸಳೆ ತುಂಬ ಇಷ್ಟ. ಅರಿವೆ ಸೊಪ್ಪು ತಿಂತೇನೆ, ಆದರೆ ಬಸಳೆ ಅದಕ್ಕಿಂತ ತುಂಬ ಇಷ್ಟ ನನಗೆ. ಹಾಗೆ ಅರಿವಿಗಿಂತ ನಾನು ಬಸಳೆ ಜಾಸ್ತಿ ತಿನ್ನೋದು. ಹಾಗೆ ಇದು ತುಂಬ ಗಿಡಗಳು ನೆಟ್ಟಿದ್ದಾರೆ. ಟೊಮೆಟೊ ಕೂಡ ಆಗ್ತದೆ ನಮ್ಮ ಮನೆಯಲ್ಲಿ, ಅದು ಕೂಡ ನೋಡೋಣ. ನೋಡಿ ಗೈಸ್, ನಮ್ಮ ಮನೆಯಲ್ಲಿ ಟೊಮೆಟೊ ಕೂಡ ಆಗಿದೆ. ನೋಡಿ, ಇದೆಲ್ಲ ಟೊಮೆಟೊ ನಮ್ಮ ಮನೆಯಲ್ಲಿ ಆದದ್ದು. ಇದು ನೋಡಿ, ಟೊಮೆಟೊ ನೋಡಿ, ಇದೆಲ್ಲ ಟೊಮೆಟೊ ನಮ್ಮ ಮನೆಯಲ್ಲಿ ನನ್ನ ಅಮ್ಮ ನೆಟ್ಟದ್ದು. ಟೊಮೆಟೊ ಕೂಡ ಆಗಿದೆ ನಮ್ಮ ಮನೆಯಲ್ಲಿ. ಟೊಮೆಟೊ ಆಗ್ತದೆ, ಮತ್ತು ಅರಿವೆ ಸೊಪ್ಪು, ಬಸಳೆ ಮತ್ತು ಮೆಣಸು ಆಗಿದೆ. ಮೆಣಸು ನೆಟ್ಟಿದ್ದಾರೆ. ಹಲಸಿನಕಾಯಿದು ಬಳ್ಳಿ ಇದು ಆಗಲಿಲ್ಲ ಅದರಲ್ಲಿ. ನಮ್ಮ ಮನೆಯಲ್ಲಿ ಚಿಕ್ಕು ಕೂಡ ಆಗ್ತದೆ. ಚಿಕ್ಕು, ಒಂದು ಚಿಕ್ಕು ಆಗಿದೆ, ಒಂದು ಚಿಕ್ಕು. ಇದು ಚಿಕ್ಕುವಿನ ಮರ. ನೋಡಿ, ದೊಡ್ಡ ಮರ ಉಂಟು, ಸಾಧಾರಣ ಮರ ಉಂಟು, ದೊಡ್ಡ ಆದದ್ದು ಒಂದೇ ಒಂದು. ಇದೆಲ್ಲ ಚಿಗುರು ಬಿಟ್ಟಿದೆ, ಸ್ವಲ್ಪ ಚಿಕ್ಕ ಚಿಕ್ಕದು. ಹಾಗೆ ಅಷ್ಟೇ ಆದದ್ದು, ಚಿಕ್ಕ ಚಿಕ್ಕ ಮರ. ಹಾಗೆ ತುಂಬ ಉಂಟು ಮರ ನಮ್ಮ ಮನೆಯಲ್ಲಿ. ಮೊದಲು ಹಲಸಿನಕಾಯಿ ಮರ ಇತ್ತು, ಅದು ಕಡ್ದಿದ್ದಾರೆ, ಈಗಿಲ್ಲ. ಇದು ಮಾವಿನಕಾಯಿದು, ಮಾವಿನಕಾಯಿ ಮರ, ಅದು ಕಟ್ ಮಾಡಿದ್ದಾರೆ, ಹಾಗೆ ಮಾವಿನಕಾಯಿ ಆಗಲಿಲ್ಲ. ಹಾಗೆ ತುಂಬ ಉಂಟು ಮರ, ಗಿಡ ಮರ ಎಲ್ಲ ತುಂಬ ಉಂಟು. ಮತ್ತು ಅಲ್ಲಿ ಉಂಟು ಅಂತ ಮಾವಿನಕಾಯಿ ಮರ. ಚಿಗುರು ಬಿಟ್ಟಿದೆ ಅಷ್ಟೇ. ಮತ್ತು ಇದು ಮಾವಿನಕಾಯಿ ಇನ್ನೂ ಆಗಬೇಕಷ್ಟೇ, ಆಗಲಿಲ್ಲ. ನೋಡಿ, ಚಿಗುರು ಬಂದಿದೆ ಅಷ್ಟೇ.
ಅದು ತಿಂತ ಉಂಟು. ಇರುವೆ ತಿಂತ ಉಂಟು. ಅದು ಒಂದು ಕೂಡ ಮಾವಿನಕಾಯಿ ಆದರೆ ಸಾಕು, ಒಂದಾದರೂ ಕೂಡ ಖುಷಿ. ನೋಡಿ, ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟಾಗಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಜೋಳದ್ದು ಸಿಪ್ಪೆ ಎಲ್ಲ ರಿಮೂವ್ ಮಾಡಿದ್ದೇನೆ ಗೈಸ್. ಸಿಪ್ಪೆ ಎಲ್ಲ ತೆಗೆದು ಮತ್ತೆ ಅದನ್ನು ನಾನು ಬಿಡಿಸಿ ತಂದಿದ್ದೇನೆ ನೋಡಿ ಜೋಳನ. ಇಷ್ಟು ಮಾಡಿ ನಂತರ ಬೇಯಿಸ್ಲಿಕ್ಕಿದೆ ನೀರಲ್ಲಿ. ಮತ್ತು ಅದಕ್ಕೆ ಅದು ನೀರೆಲ್ಲ ಸೋಸಿ ಅದನ್ನು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲೆ ತೆಗೆದಿದ್ದೇನೆ. ಅದಕ್ಕೆ ನಾನು 2 ಕಪ್ಪಷ್ಟು ನೀರು ಹಾಕಿದ್ದೇನೆ. ನೀರು ಕುದಿ ಆದಮೇಲೆ ನಾವು ಬಿಡಿಸಿಟ್ಟಂತಹ ಜೋಳವನ್ನು ಹಾಕಿ ಒಂದು 10 ನಿಮಿಷ ಬೇಯಿಸಬೇಕು. ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸಿ. ಇಷ್ಟು ಬೇಯಿಸಿದರೆ ಸಾಕು. ನಂತರ ನೀರನ್ನೆಲ್ಲ ಸೋಸಿ ಒಂದು ಬಟ್ಟಲಿಗೆ ಹಾಕಿ ಅದಕ್ಕೆ ಚಾಟ್ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಬೆಣ್ಣೆ ಆಪ್ಷನಲ್. ನೀವು ಬೇಕಾದರೆ ಹಾಕಿ, ಇಲ್ಲದಿದ್ದರೆ ಪರವಾಗಿಲ್ಲ, ನಿಮಗೆ ಇಷ್ಟ ಆದರೆ ಹಾಕಿ. ನಂತರ ಅರ್ಧ ಓಲ್ದಷ್ಟು ಲಿಂಬೆ ರಸ ಮತ್ತು ಸ್ವಲ್ಪ ಉಪ್ಪು. ಆಲ್ರೆಡಿ ಬೆಣ್ಣೆಯಲ್ಲಿ ಇರ್ತದೆ, ನಾನು ಅಂಗಡಿಯಿಂದ ತಂದದ್ದು. ನೀವು ಮನೆಯಲ್ಲಿ ಬೆಣ್ಣೆ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ನೀವು ಅಂಗಡಿಯಿಂದ ತಂದಿದ್ದರೆ ಅದರಲ್ಲಿ ಆಲ್ರೆಡಿ ಉಪ್ಪಿರ್ತದೆ, ಅದಕ್ಕೆ ಸ್ವಲ್ಪ ಯೂಸ್ ಮಾಡಿ. ನಂತರ ಮಿಕ್ಸ್ ಮಾಡಿದರೆ ಆಯಿತು. ಸ್ಪೈಸಿ ಕಾರ್ನ್ ಚಾಟ್ ರೆಡಿ.